ಥೈರಾಯ್ಡ್ ಒಂದೇ ಇದೆ ಆದರೆ ನನಗೆ ಇನ್ಫರ್ಟಿಲಿಟಿ ಮಕ್ಕಳಾಗ್ತಿಲ್ಲ ನನಗೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಥೈರಾಯ್ಡ್ ಪ್ರಾಬ್ಲಮಲ್ಲಿ ಏನಾಗುತ್ತೆ ಅಂದರೆ ಎಷ್ಟೊಂದು ಜನರಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ. ಕೆಲವರಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ರೂ ಸಹ ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ತಾ ಇರುತ್ತೆ. ಏನಕ್ಕೆ ಅಂದರೆ ನಾನು ಆಗಲೇ ಹೇಳಿದೆ, ಇದು ಮೆಟಬಾಲಿಸಮ್ ಕ್ರಿಯೆಯಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಥೈರಾಯ್ಡ್ ಗ್ರಂಥಿ. ಯಾವಾಗ ಥೈರಾಯ್ಡಲ್ಲಿ ತೊಂದರೆ ಇರುತ್ತೋ ಆವಾಗ ಮೆಟಬಾಲಿಸಮ್ ಕ್ರಿಯೆನೂ ಡಿಸ್ಟರ್ಬ್ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಕರೆಕ್ಟಾಗಿ ಸಿಗ್ತಾ ಇರೋದಿಲ್ಲ. ಹಾಗೆ ಅಂಡಾಶಯಕ್ಕೆ ಬೇಕಾಗಿರುವಂಥ ಕರೆಕ್ಟಾಗಿರೋಂಥ ಪೋಷಕಾಂಶಗಳೂ ಸಿಗೋದಿಲ್ಲ. ಹಾಗಾಗಿ ಅಂಡಾಶಯಕ್ಕೆ ರಿಲೇಟೆಡ್ ಹಾರ್ಮೋನ್ಸ್ ಏನಿದೆ ಅದು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಯಾವಾಗ ಅದು ಕರೆಕ್ಟಾಗಿ ಕೆಲಸ ಮಾಡೋದಿಲ್ವೋ, ಮುಟ್ಟ ಆಗ್ತಾ ಇದ್ರೂ ಸಹ, ನೀರುಗುಳ್ಳೆಗಳು ಇಲ್ಲದೇ ಇದ್ರೂ ಸಹ ಎಗ್ ರಿಲೀಸ್ ಆಗುತ್ತಲ್ಲ, ಆ ಕ್ವಾಂಟಿಟಿ ಫುಲ್ ಡೌನ್ ಆಗಿರುತ್ತೆ. ಸೊ ಎಗ್ ಚೆನ್ನಾಗಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಎಷ್ಟೊಂದು ಜನರಲ್ಲಿ ಪೀರಿಯಡ್ಸ್ 2-3 ದಿವಸ ವ್ಯತ್ಯಾಸ ಆಗುತ್ತೆ. ಆವಾಗ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಅಂಡಾಣು ಕ್ವಾಲಿಟಿ ಚೆನ್ನಾಗಿಲ್ಲದೆ ಬರೀ ಸ್ಯಾಕ್ ಮಾತ್ರ ಫಾರ್ಮ್ ಆಗಿರುತ್ತೆ, ಅದು ನಾರ್ಮಲ್ ಪೀರಿಯಡ್ ಥರ ಆಚೆ ಬಂದುಬಿಡುತ್ತೆ. ಸೊ ಎಷ್ಟೊಂದು ಜನರಿಗೆ ಗೊತ್ತೂ ಆಗೋದಿಲ್ಲ ಅವರಲ್ಲಿ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅಂತ. ಸೊ ಇಲ್ಲಿ ಥೈರಾಯ್ಡ್ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನಮ್ಮಲ್ಲಿ ನಂದು ಥೈರಾಯ್ಡ್ ಲೆವೆಲ್ಸ್ ಎಲ್ಲ ಕಡಿಮೆ ಕರೆಕ್ಟಾಗಿದೆ, ಇವಾಗ ಕಂಟ್ರೋಲಿಗೆ ಬಂದಿದೆ, ನಾನು ಮೆಡಿಸಿನ್ಸ್ ತಗೋತಾ ಇದ್ದೀನಿ ಅಂತ. ಬಟ್ ನೀವು ಬೇರೆ ಪದ್ಧತಿಯಲ್ಲಿ ಏನು ಔಷಧಿ ತಗೋತಾ ಇರ್ತೀರಾ ಅದರಿಂದ ಅದು ಕಂಟ್ರೋಲ್ ಆಗುತ್ತೆ ವಿನಃ ಅದು ನಾರ್ಮಲ್ ಆಗಿರೋದಿಲ್ಲ. ಹಾಗಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ನೀವು ತಗೊಂಡಾಗ ನಿಮ್ಮ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡೋ ಥರ ಔಷಧಿ ಕೊಡ್ತಾ ಬರ್ತೀವಿ ನಾವು. ಹಾಗಾಗಿ ಕಂಟ್ರೋಲ್ ಮಾತ್ರ ಆಗೋದಲ್ಲ, ನಾರ್ಮಲ್ಸಿ ಕಡೆ ಹೋಗುತ್ತೆ ಥೈರಾಯ್ಡ್. ಆ್ಯಂಡ್ ನಿಮ್ಮ ಅಂಡಾಣು ಏನು ಉತ್ಪತ್ತಿ ಆಗುತ್ತೋ ಅದು ನ್ಯಾಚುರಲ್ ಆಗಿ ಉತ್ಪತ್ತಿ ಆಗೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಹೆಚ್ಚಾಗುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಎಲ್ಲ ಒಂದು ಕಡೆ ಮೇನ್ ಪಾರ್ಟ್ ಅಂದರೆ ಮೇನ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಈ ಥೈರಾಯ್ಡ್ ಅಂತ. ಈ ಹೈಪೋಥೈರಾಯ್ಡಿಸಮ್ ಬಗ್ಗೆ ಹೇಳ್ತಿದ್ರಿ, ಹಾಗೆ ಹೈಪರ್ ಬಗ್ಗೆ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ, ನಮ್ಗೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಹೈಪೋಥೈರಾಯ್ಡಿಸಮಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆ ಅಥವಾ ಆ್ಯಕ್ಟಿವಿಟಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ TSH ಅನ್ನೋ ಹಾರ್ಮೋನ್ ಲೆವೆಲ್ ಹೆಚ್ಚಾಗ್ತಾ ಬರುತ್ತೆ. ಸೊ ಇದು ಒಂದು ಮೇನ್ ಇಂಡಿಕೇಶನ್. ಜೊತೆಗೆ ಪೇಷಂಟ್ಸ್ ದಪ್ಪ ಆಗ್ತಾ ಹೋಗ್ತಾರೆ, ಪೀರಿಯಡ್ಸಲ್ಲಿ ಏರ್ಪೇರ್ ಆಗಬಹುದು, ತೂಕ ಜಾಸ್ತಿ ಆಗ್ತಾ ಬರಬಹುದು, ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಯಾವಾಗ ಅವರ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗುತ್ತೋ, ಸ್ಲೋ ಡೌನ್ ಆಗುತ್ತೋ ಆವಾಗ ಕೋಲ್ಡ್ ಇಂಟಾಲರೆನ್ಸ್ ಆಗೋದು ಸಹಜ. ಜಾಯಿಂಟ್ ಪೇನ್ ಬರಬಹುದು. ಹಾಗೆ ತುಂಬ ಆಲಸ್ಯ, ಏನೊಂದು ಕೆಲಸ ಮಾಡಲಿಕ್ಕೂ ಆಸಕ್ತಿನೇ ಇರೋದಿಲ್ಲ, ತುಂಬ ಸುಸ್ತು, ತುಂಬ ಬೇಜಾರು. ಹೈಪೋಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಹೆಚ್ಚಾಗಿ ನಾವು ಮಾನಸಿಕ ಖಿನ್ನತೆನ ನೋಡ್ತೀವಿ ಅಂತ ಹೇಳ್ಬೋದು. ಕೆಲವರಲ್ಲಿ ಕೂದಲು ಉದುರೋ ಸಮಸ್ಯೆನೂ ಉಂಟಾಗುತ್ತೆ ಅಂತ ಹೇಳ್ಬೋದು.